ನಮಸ್ಕಾರ ಸ್ನೇಹಿತರೆ. ಅನುಶ್ರೀ ಅವರ ಮದುವೆ ಮತ್ತು ರಿಸೆಪ್ಷನ್ ಅದ್ದೂರಿಯಾಗಿ ನೆರವೇರಿತು. ಇದರ ಬೆನ್ನಲ್ಲೇ ಅನುಶ್ರೀ ಮತ್ತು ರೋಷನ್ ಬೀಗರೂಟವನ್ನ ರೆಸಾರ್ಟ್ ಒಂದರಲ್ಲಿ ಆಯೋಜಿಸಿದ್ರು. ಇನ್ನು ಬೀಗರೂಟ ಮುಗಿತಿದ್ದ ಹಾಗೆ ಅನುಶ್ರೀ ಅವರ ಆಪ್ತ ಗೆಳೆಯ ಮತ್ತು ಸ್ನೇಹಿತರಾದ ರಾಜ್ಬಿ ಶೆಟ್ಟಿ ಅವರು ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಮತ್ತು ಎಲ್ಲರಿಗೂ ಥ್ಯಾಂಕ್ ಯು ಹಾಗೂ ಗುಡ್ ಬೈ ಎಂದು ಹೇಳಿ ಹೊರಟು ಹೋಗಿದ್ದಾರೆ. ರಾಜ್ಬಿ ಶೆಟ್ಟಿ ಅವರು ಮುಂದೆ ನಿಂತು ಅನುಶ್ರೀಯ ಮದುವೆಯ ಎಲ್ಲಾ ಕಾರ್ಯಕ್ರಮಗಳನ್ನ ನೋಡ್ಕೊಂಡಿದ್ರು. ಆದ್ರೆ ಈಗ ಈ ರೀತಿ ಪೋಸ್ಟ್ ಹಾಕಿದ್ದು ಯಾಕೆ ಮತ್ತು ಅನುಶ್ರೀ ಮೇಲೆ ಕೋಪ ಮಾಡ್ಕೊಂಡಿದ್ದಾರಾ ಅಂತ ತಿಳಿದುಕೊಳ್ಳುವ ಮುನ್ನ ಅನುಶ್ರೀ ಬೀಗರೂಟ ಕಾರ್ಯಕ್ರಮ ಹೇಗಿತ್ತು, ಯಾರ್ಯಾರೆಲ್ಲ ಬಂದಿದ್ರು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನವ ಜೋಡಿಗೆ ಶುಭ ಹಾರೈಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ, ಹಾಗೂ ಕಂಗ್ರಾಚುಲೇಷನ್ಸ್ ಅನುಶ್ರೀ ಅಂತ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿರಿ. ಅನುಶ್ರೀ ಅವರು ಮೂಲತಃ ಮಂಗಳೂರಿನವರು, ಆದರೆ ಮದುವೆಯಾಗಿರೋದು ಮಾತ್ರ ಕೊಡಗಿನ ಮೂಲದ ರೋಷನ್ ಎಂಬುವ ವ್ಯಕ್ತಿನ. ಇನ್ನು ಕೊಡಗಿನ ಮಹಾರಾಜ ರೆಸಾರ್ಟ್ನಲ್ಲಿ ರೋಷನ್ ಮತ್ತು ಅನುಶ್ರೀ ಅವರು ಬೀಗರೂಟವನ್ನ ಆಯೋಜಿಸಿದ್ರು. ಬೀಗರೂಟಕ್ಕೆ ರೋಷನ್ ಸಂಬಂಧಿಕರು, ಅನುಶ್ರೀಯ ಸಂಬಂಧಿಕರು ಸೇರಿದಂತೆ ಹಲವು ಗಣ್ಯ ವ್ಯಕ್ತಿಗಳು ಬಂದಿದ್ರು. ಅನುಶ್ರೀ ಅವರು ಬೀಗರೂಟದಲ್ಲಿ ಸಿಂಪಲ್ ಸ್ಯಾರಿ ಉಟ್ಕೊಂಡು ಸಾಮಾನ್ಯರಂತೆ ಕಾಣಿಸಿಕೊಂಡ್ರು. ಇನ್ನು ಅನುಶ್ರೀನ ನೋಡಲು ಸಿಕ್ಕಾಪಟ್ಟೆ ಜನರು ಸೇರಿದ್ರು. ಯಾಕಂದ್ರೆ ಅನುಶ್ರೀ ಅವರು ಫೇಮಸ್ ಆಂಕರ್. ಪ್ರತಿಯೊಬ್ರು ಕೂಡ ಇವರನ್ನ ಟಿವಿಯಲ್ಲಿ ಮಾತ್ರ ಅನುಶ್ರೀನ ನೋಡಿರ್ತಾರೆ. ಆದರೆ ಅಲ್ಲಿ ಸೇರಿದ ಪ್ರತಿಯೊಬ್ರು ಕೂಡ ಅನುಶ್ರೀನ ನೋಡಬೇಕು, ಮಾತನಾಡಬೇಕು, ಫೋಟೋ ತೆಗೆಸ್ಕೊಳ್ಬೇಕು ಅಂತಾನೆ ಪ್ರತಿಯೊಬ್ರು ಕೂಡ ಬಂದಿದ್ರು. ಇನ್ನು ಅರಿಶಿನ ಶಾಸ್ತ್ರ, ಮದುವೆ ರಿಸೆಪ್ಷನ್ ಈ ಎಲ್ಲದರಲ್ಲೂ ನಿರಂತರವಾಗಿ ಬ್ಯುಸಿ ಆಗಿದ್ದ ಅನುಶ್ರೀಗೆ ಸಿಕ್ಕಾಪಟ್ಟೆ ಸುಸ್ತಾಗಿದ್ರು ಮತ್ತು ಅನುಶ್ರೀಗೆ ಜ್ವರ ಕೂಡ ಬಂದಿತ್ತು ಎಂದು ಹೇಳಲಾಗುತ್ತಿತ್ತು. ಅದಕ್ಕಾಗಿ 12 ಗಂಟೆಗೆ ಶುರು ಆಗ್ಬೇಕಿದ್ದ ಕಾರ್ಯಕ್ರಮ ಬರೋಬ್ಬರಿ 2 ಗಂಟೆಗೆ ಶುರುವಾಯಿತು. ಇನ್ನು ರೋಷನ್ ಮತ್ತು ಅನುಶ್ರೀ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದಕ್ಕೆ ಎಲ್ಲರನ್ನೂ ಕ್ಷಮೆ ಕೇಳ್ತಾರೆ ಮತ್ತು ರೋಷನ್ ರವರು ಮೈಕ್ ತೆಗೆದುಕೊಂಡು ಮೊದಲು ಎಲ್ಲರೂ ಊಟ ಮುಗಿಸಿ ಬನ್ನಿ, ಆನಂತರ ಫೋಟೋಗಳನ್ನ ತೆಗೆಸಿಕೊಳ್ಳೋಣ ಅಂತ ಹೇಳ್ತಾರೆ. ಅದರಂತೆಯೇ ಎಲ್ಲರೂ ಕೂಡ ಊಟಕ್ಕೆ ಹೋಗ್ತಾರೆ. ಇದು ಕೊಡಗು ಶೈಲಿಯ ನಾನ್ ವೆಜ್ ಊಟ ಆಗಿತ್ತು. ಇನ್ನು ಅನುಶ್ರೀ ಕೂಡ ಊಟಕ್ಕೆ ಹೋದ್ರು. ಆದ್ರೆ ಊಟ ಮಾಡದೆ ಬಂದ ಜನಕ್ಕೆಲ್ಲ ಅನುಶ್ರೀ ಅವರೇ ಅಡುಗೆಗಳನ್ನ ಬಡಿಸುತ್ತಾ ಪ್ರತಿಯೊಬ್ಬರನ್ನು ಮಾತನಾಡಿಸಿ ಧನ್ಯವಾದ ತಿಳಿಸಿದ್ರು. ಮತ್ತು ಊಟದಲ್ಲಿ ಕಬಾಬ್, ಮೀನು, ಬಿರಿಯಾನಿ, ಮಟನ್ ಸಾರು, ಪಾಯಸ ಮತ್ತು ಪೋರ್ಕ್ ಕರಿ ಕೂಡ ಇತ್ತು. ಎಲ್ಲವೂ ಕೂಡ ಕೊಡಗಿನ ಶೈಲಿಯಲ್ಲೇ ತಯಾರಿಸಲಾಗಿತ್ತು. ಊಟ ಮಾತ್ರ ಭರ್ಜರಿಯಾಗಿತ್ತು ಅಂತ ಬಂದವರೆಲ್ಲ ಮಾತಾಡ್ಕೊಳ್ತಾ ಇದ್ರು. ಊಟದ ಸಮಯದಲ್ಲೂ ಕೂಡ ಜನರೆಲ್ಲ ಅನುಶ್ರೀ ಅವರನ್ನ ಫೋಟೋಗಾಗಿ ಪೀಡಿಸುತ್ತಿದ್ರು. ಎಷ್ಟೇ ಸುಸ್ತಾಗಿದ್ರು ಕೂಡ ಇಲ್ಲ ಅನ್ನದೇನೆ ಪ್ರತಿಯೊಬ್ಬರಿಗೂ ಕೂಡ ಫೋಟೋವನ್ನ ನೀಡಿದ್ರು ಅನುಶ್ರೀ ಅವರು. ಇನ್ನು ಬೀಗರೂಟಕ್ಕೆ ಕೇವಲ ಅನುಶ್ರೀ, ರೋಷನ್ ಸಂಬಂಧಿಕರು, ಗೆಳೆಯರನ್ನು ಮಾತ್ರ ಕರೆಯಲಾಗಿತ್ತು. ಆದ್ರೆ ಯಾವುದೇ ಸೆಲೆಬ್ರಿಟಿಗಳಿಗೆ ಆಹ್ವಾನವನ್ನ ನೀಡಿರಲಿಲ್ಲ. ಬೀಗರೂಟದ ಸ್ಪೆಷಾಲಿಟಿ ಏನಂದ್ರೆ ಅನುಶ್ರೀ ಅವರೇ ಅಲ್ಲೂ ಕೂಡ ಆಂಕರಿಂಗ್ ಮಾಡಿದ್ರು. ಎಷ್ಟೇ ಸುಸ್ತಾಗಿದ್ರು ಕೂಡ, ಜ್ವರ ಇದ್ರೂ ಕೂಡ ತಲೆ ಕೆಡಿಸಿಕೊಳ್ಳದೇನೆ ನಗು ನಗುತ್ತಾ ಮನರಂಜಿಸಿದ್ದಾರೆ ಅನುಶ್ರೀ ಅವರು. ಇನ್ನು ಅನುಶ್ರೀ ಅವರ ಆಂಕರಿಂಗ್ ಮುಗಿಯುತ್ತಿದ್ದ ಹಾಗೆ ಫೋಟೋ ಸೆಷನ್ ಆರಂಭವಾಯಿತು. ಅಲ್ಲಿ ಬಂದಿದ್ದ ಮತ್ತು ಸೇರಿದ್ದ ಎಲ್ಲಾ ಫ್ಯಾಮಿಲೀಸ್ ಆಗಿರಬಹುದು, ಫ್ರೆಂಡ್ಸ್ ಆಗಿರಬಹುದು, ಪ್ರತಿಯೊಬ್ರು ಕೂಡ ಅನುಶ್ರೀ ಮತ್ತು ರೋಷನ್ಗೆ ವಿಶ್ ಮಾಡಿ ಫೋಟೋ ತೆಗೆಸ್ಕೊಂಡು ಶುಭ ಹಾರೈಸಿದ್ರು. ಇದರ ಬೆನ್ನಲ್ಲೇ ಮತ್ತೊಂದು ಸುದ್ದಿ ಹರಿದಾಡ್ತಾ ಇದೆ. ಅದೇನೆಂದ್ರೆ ಅನುಶ್ರೀ ರವರ ಆಪ್ತ ಗೆಳೆಯ ಮತ್ತು ಸ್ನೇಹಿತರಾದ ರಾಜ್ಬಿ ಶೆಟ್ಟಿ ಅವರು ಸೋಷಿಯಲ್ ಮೀಡಿಯಾಗಳಿಗೆಲ್ಲ ಗುಡ್ ಬೈ ಹೇಳಿದ್ದಾರೆ. ಏನಪ್ಪಾ, ಅನುಶ್ರೀ ಮದುವೆಯಲ್ಲಿ ಸಿಕ್ಕಾಪಟ್ಟೆ ಓಡಾಡಿದ ಬಳಿಕ ರಾಜ್ಬಿ ಶೆಟ್ಟಿ ಅವರು ದಿಢೀರ್ ಎಂದು ಈ ನಿರ್ಧಾರ ಯಾಕೆ ತೆಗೆದುಕೊಂಡ್ರು ಎಂದು ಹಲವರಲ್ಲಿ ಪ್ರಶ್ನೆ ಶುರುವಾಗಿದೆ. ಏನಾದ್ರೂ ಅನುಶ್ರೀ ಮದುವೆಯಲ್ಲಿ ತೊಂದರೆ ಆಯ್ತಾ ಅಥವಾ ಅನುಶ್ರೀ ಮೇಲೆ ಕೋಪ ಮಾಡ್ಕೊಂಡ್ರಾ ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಇನ್ನು ರಾಜ್ಬಿ ಶೆಟ್ಟಿ ಮತ್ತು ಅನುಶ್ರೀ ಅವರು ಅನೇಕ ವರ್ಷಗಳಿಂದ ಸ್ನೇಹಿತರು. ಇಬ್ಬರೂ ಕೂಡ ಮಂಗಳೂರಿನವರೇ. ಅನುಶ್ರೀಯ ಯೂಟ್ಯೂಬ್ ಚಾನೆಲ್ನಲ್ಲೂ ಕೂಡ ಅನುಶ್ರೀ ಅವರು ಸದಾ ಮಂಗಳೂರಿಗೆ ಹೋದಾಗ, ಕಾಲ ಕಳೆದಾಗ ಅನೇಕ ವಿಡಿಯೋಗಳಲ್ಲಿ ರಾಜ್ಬಿ ಶೆಟ್ಟಿ ಅವರೇ ಇರ್ತಿದ್ರು. ಮದುವೆಯಲ್ಲೂ ಹಾಗೂ ರಿಸೆಪ್ಷನ್ನಲ್ಲೂ ಕೂಡ ಎಲ್ಲಾ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನಡೆಯುವಂತೆ ರಾಜ್ಬಿ ಶೆಟ್ಟಿ ಅವರು ನೋಡ್ಕೊಂಡಿದ್ರು. ಇತ್ತೀಚೆಗಷ್ಟೇ ರಾಜ್ಬಿ ಶೆಟ್ಟಿ ಅವರ ಸೂ ಫ್ರಮ್ ಸೋ ಸಿನಿಮಾ ಹಿಟ್ ಆಗಿತ್ತು.
ಆ ಸಿನಿಮಾದ ಬಂದರೋ ಬಂದರೋ ಬಾವ ಬಂದರೋ ಹಾಡನ್ನು ಕೂಡ ಮದುವೆಯಲ್ಲಿ ಅನುಶ್ರೀ ಅವರು ಮತ್ತು ರೋಷನ್ ರವರು ಹಾಗೂ ರಾಜ್ ಬಿ ಶೆಟ್ಟಿ ಎಲ್ಲರೂ ಕೂಡ ಈ ಹಾಡಿಗೆ ಕುಣಿದು ಕುಪ್ಪಳಿಸಿದ್ರು. ಅಷ್ಟರಲ್ಲಿ ಇದೇನಾಯ್ತಪ್ಪ ಎಂದು ಪ್ರತಿಯೊಬ್ರು ಕೂಡ ಟೆನ್ಷನ್ ಮಾಡ್ಕೊಂಡಿದ್ರು. ಆದ್ರೆ ಅಸಲಿ ಸುದ್ದಿ ಏನಂದ್ರೆ ರಾಜ್ ಬಿ ಶೆಟ್ಟಿ ಅವರಿಗೆ ಸೂ ಫ್ರಮ್ ಸೋ ಹಿಟ್ ಆದ ಬಳಿಕ ಈಗ ಕನ್ನಡಕ್ಕಿಂತ ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಜಾಸ್ತಿಯಾಗಿದೆ ಮತ್ತು ಸಿನಿಮಾಗಳಲ್ಲಿ ಹಾಗೂ ಸ್ಕ್ರಿಪ್ಟ್ ವರ್ಕ್ಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿದ್ರೆ ತಮ್ಮ ಕೆಲಸಗಳ ಮೇಲೆ ಫೋಕಸ್ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಕೆಲವು ತಿಂಗಳುಗಳ ಕಾಲ ಸೋಷಿಯಲ್ ಮೀಡಿಯಾಗೆಲ್ಲ ಗುಡ್ ಬೈ ಹೇಳಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಇದಕ್ಕೂ ಅನುಶ್ರೀಯ ಮದುವೆಗೂ ಯಾವುದೇ ಸಂಬಂಧವಿಲ್ಲವೆಂಬ ಸ್ಪಷ್ಟನೆ ಕೂಡ ನೀಡಿದ್ದಾರೆ ರಾಜ್ ಬಿ ಶೆಟ್ಟಿ ಅವರು. ಇನ್ನು ರಾಜ್ ಬಿ ಶೆಟ್ಟಿ ಅವರಿಗೆ ತಮ್ಮ ಸಿನಿಮಾ ಕೆರಿಯರ್ಗೆ ಒಳ್ಳೇದಾಗಲಿ ಅಂತ ಹೇಳುತ್ತಾ ಮತ್ತು ಅನುಶ್ರೀ ರವರ ವೈವಾಹಿಕ ಜೀವನಕ್ಕೂ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.